ನಿಮಗ್ ಗೊತ್ತಾ ಈ ಡಬ್ಬದಲ್ಲಿ 1 ಕೆಜಿ ಚಿನ್ನದ ಬಳೆ ಇದೆ. ಇವತ್ತು ರಂಜಾನ್ 2ನೇ ದಿನ. ಇವತ್ತು ನಾನು 3 ಗಂಟೆಗೆ ಎದ್ದಿದ್ದು. ಮತ್ತೆ ನಿದ್ದೆ ಓಡಿಸ್ಬೇಕಲ್ಲ ಅಂತ ಹೇಳಿ ಫಸ್ಟ್ ಸ್ನಾನನೇ ಮಾಡ್ಕೊಂಡೆ. ಇವತ್ ನಾವು ಸಹರಿಯಲ್ಲಿ ಚಪಾತಿ ಮತ್ತೆ ಚಿಕನ್ ಸುಕ್ಕ ತಿನ್ಕೊಂಡೆ. ಇನ್ನೇನ್ ನಮಾಜ್ ಮುಗಿತಾ ಇತ್ತು ಅಷ್ಟರಲ್ಲೇ ಆಜಾದ್ ಎದ್ಬಿಟ್ಟ. ಅವ್ನಿಗೆ ಮಲಗ್ಸಕಂತ ಹೋಗಿ ನಾನೇ ಮಲ್ಕೊಂಡ್ಬಿಟ್ಟೆ. ಮನೆಯಲ್ಲಿರೋ ಎಲ್ಲಾ ಕೆಲಸ ಆಗ್ಬೇಕಂದ್ರೆ ಆಜಾದ್ 1 to 2 hours ಮನೆಯಿಂದ ಹೊರಗೆ. ಅದಕ್ಕೆ ಅವನಿಗೆ ಫಸ್ಟ್ ರೆಡಿ ಮಾಡಿ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೊರಗೆ ಕಳಿಸಿ. ಈ ಡಬ್ಬದಲ್ಲಿ 1 ಕೆಜಿ ಚಿನ್ನದ ಬಳೆಗಳಿದ್ದಾವೆ. ಅಯ್ಯೋ ನಿಜ ಅನ್ಕೊಂಡ್ಬಿಟ್ಟಿದ್ರಾ? ನೋಡಿ ನನ್ ಪ್ರಕಾರ ಈ ಗಾಜಿನ ಬಳೆಗಳು ಚಿನ್ನದ ಬಳೆಗಳಿಗಿಂತ ಏನು ಕಮ್ಮಿ ಇಲ್ಲ. ಅದಕ್ಕೆ ಹೇಳಿದ್ದು ಈ ಡಬ್ಬದಲ್ಲಿ ಚಿನ್ನ ಇದೆ ಅಂತ. ನೋಡಿ ಎಷ್ಟ್ ಚಂದ ಕಾಣ್ತಾ ಇದಾವೆ. ಹಂಗೆ ಸ್ವಲ್ಪ ಮಿರರ್ ಗೆ ಪೋಸ್ ಕೊಟ್ಟು ದೀಪಿಕಾ ಪಡುಕೋಣೆ ತರ ಟಾಟಾ ಹೇಳಿದೆ. ಅಷ್ಟರಲ್ಲೇ ನೆನಪಾಯ್ತು ಅಯ್ಯೋ ಮನೆ ಕೆಲಸ ಬೇರೆ ಮಾಡ್ಬೇಕಲ್ಲ ಅಂತ. ಅದಕ್ಕೆ ರೂಮ್ ಅಲ್ಲಿ ಇರೋ ಎಲ್ಲಾ ಬ್ಲಾಂಕೆಟ್ಸ್ ನ ಮಡಚಿದೆ. ವಾಷಿಂಗ್ ಮಷಿನ್ ಗೆ ಆಜಾದ್ ಬ್ಲಾಂಕೆಟ್ ನ ಹಾಕಿದೆ. ಬ್ಲಾಂಕೆಟ್ ಚೆನ್ನಾಗಿ ವಾಶ್ ಆಗ್ಲಿ ಅಂತ ಹೇಳಿ ಫಸ್ಟ್ ಸೋಪಿನ ಪೌಡರ್ ಹಾಕಿದೆ. ಘಮ ಘಮ ಸ್ಮೆಲ್ ಬರ್ಲಿ ಅಂತ ಹೇಳಿ ಕಂಫರ್ಟ್. ಅಷ್ಟರಲ್ಲೇ ನಮಾಜ್ ಬೇರೆ ಟೈಮ್ ಆಗಿತ್ತು. ಏನೋ ಪಾಪ ಅಂತ ಹೇಳಿ ನನ್ನ ಹಸ್ಬೆಂಡ್ ಗೆ ನಮಾಜ್ಗೆ ಟೋಪಿ ಕೊಡಕ್ ಹೋದ್ರೆ ನನ್ ತಲೆಗೆ ಹೊಡೆಯೋದ. ಅಂದಂಗ್ ಯಾಕೆ ಹೊಡೆದ್ರು ಅವ್ರು ಹೋದ್ಮೇಲೆ ನಾನು ನಮಾಜ್ಗಂತ ನಿಂತೆ. ನಿನ್ನೆ ವಿಡಿಯೋದಲ್ಲಿ ತುಂಬಾ ಜನ ಹೇಳ್ತಾ ಇದ್ರು ನಮಗೋಸ್ಕರನು ಪ್ರೇ ಮಾಡಿ ಅಂತ. ಅವರಿಗೋಸ್ಕರ ಇದು ನೀವು ಏನೆಲ್ಲ ಅನ್ಕೊಂಡಿದ್ದೀರಾ ಅದೆಲ್ಲ ನಿಮ್ ಜೀವನದಲ್ಲಿ ಆಗ್ಲಿ. ತುಂಬಾ ಜಾಸ್ತಿ ಖುಷಿ, ಆರೋಗ್ಯ, ಐಶ್ವರ್ಯ ನಿಮ್ಗೆ ಕೊಡ್ಲಿ ಅಂತ ಆ ಅಲ್ಲಾಹನ ಹತ್ರ ಪ್ರೇ ಮಾಡ್ಕೊತಾ ಇದ್ದೆ. ನಮಾಜ್ ಮುಗಿಸ್ಕೊಂಡೆ. ಮಿರರ್ ಹೇಳ್ತಾ ಇತ್ತು ಬರೀ ಪೋಸ್ ಕೊಡೋದಷ್ಟೇ ಅಲ್ಲ ನನ್ಗೂ ಸ್ವಲ್ಪ ಕ್ಲೀನ್ ಮಾಡಮ್ಮ ಅಂತ. ಇಫ್ತಾರಿಗಂತ ಹೇಳಿ ಫಸ್ಟ್ ಫ್ರೂಟ್ಸ್ ನ ಕಟ್ ಮಾಡ್ಕೊಂಡೆ. ನನ್ನ ಹಸ್ಬೆಂಡ್ ಗಂತ ರೂ ಅಫ್ಜಾ ರೆಡಿ ಮಾಡಿದೆ. ಅದ್ರ ಜೊತೆ ನನ್ನ ಬೆರಳಿಗೂ ನೋ ಮಾಡ್ಕೊಂಡೆ. ನನಗೆ ರೂ ಅಫ್ಜಾ ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೆ ನಾನು ಬಟರ್ ಮಿಲ್ಕ್ ಮಾಡ್ಕೊಂಡಿದ್ದೆ. ನಾನು ನನ್ನ ಹಸ್ಬೆಂಡ್ ಇಬ್ರು ಕುತ್ಕೊಂಡು ಇಫ್ತಾರ್ನ ಕಂಪ್ಲೀಟ್ ಮಾಡ್ಕೊಂಡ್ವಿ.